ಅಮಿತಾ, ನನಗೀಗ ಟೈಮ್ ಇಲ್ಲ. ಯಾವುದೋ ಹೊಸ ಪ್ರಾಡಕ್ಟ್ ಲಾಂಚಲ್ಲಿ ಬ್ಯುಸಿ ಇದ್ದೀನಿ. ಡಿಸ್ಕಷನ್ ನಡೀತಿದೆ. ರೂಮ್ನಲ್ಲಿ ಇಲ್ವಾ? ಇಲ್ಲ, ಸ್ಟುಡಿಯೋಲಿದ್ದೀನಿ. ಸರಿ, ಆಮೇಲೆ ಫೋನ್ ಮಾಡ್ತೀನಿ. ಇಲ್ಲ ಪರವಾಗಿಲ್ಲ, ಈಗಲೇ ಹೇಳು. ನಿನಗಿನ್ನು ನನ್ನ ಬಗ್ಗೆ ಅದೇ ಭಾವನೆ ಇದೆಯಾ? ನನಗೆ ಯಾವ ಭಾವನೆನೂ ಇಲ್ಲ ಅಮಿತಾ. ನೀನು ಒಬ್ಬಳು ಮಾಡೆಲ್, ನಾನು ಅಷ್ಟೇನಾ ನಿನ್ನ ಸಂಬಂಧ? ಅದಕ್ಕಿಂತ ಮುಂದೆ ಇನ್ನೇನಿದೆ ಹೇಳು? ನಾನು ನೀನು ಕಟ್ಟಿದ ಕನಸು. ಅಮಿತಾ, ಕನಸೆಲ್ಲ ನನ್ಸಾಗ್ಬೇಕು ಅನ್ನೋ ಭ್ರಮೇಲಿ ನಾನಿಲ್ಲ. ಪ್ರಯತ್ನ ಪಡ್ತೀನಿ, ಆಗದಿದ್ರೆ ಬಿಟ್ಬಿಡ್ತೀನಿ. ನನ್ಸಾಗ್ಲೇಬೇಕು ಅಂತ ಕಾನೂನು ಏನಿಲ್ವಲ್ಲ. ನಾನು ಎಲ್ಲ ಬಿಟ್ಟಿದ್ದೀನಿ. ನನ್ನನ್ನು ನಿನ್ನ ಮೇಲೆ ನನ್ಗೇನಿದೆ ಹೇಳೋ ಅಧಿಕಾರ? ನಿನ್ ಪಾಡ್ ನಿಂದು, ನನ್ನ ಕೆಲಸ ನಂದು. ನಮ್ಮಿಬ್ಬರ ಮುಂದಿನ ಭವಿಷ್ಯದ ಬಗ್ಗೆ, ಮದ್ವೆ, ಅದೆಲ್ಲ ಯೋಚನೆ ಈಗಿಲ್ಲ ಅಮಿತಾ. ನಾನೊಬ್ನೇ ಅಲ್ಲ, ಅಪ್ಪ ಅಮ್ಮನೂ ಒಪ್ಬೇಕು. ನಾನು ನಿನ್ನ ನಂಬಿದ್ದೆ ಪ್ರಣವ್. ಅಮಿತಾ, ಪ್ಲೀಸ್ ಪ್ಲೀಸ್ ಬಿ ಪ್ರಾಕ್ಟಿಕಲ್, ಓಕೆ? ನಾನೇನು ದೊಡ್ಡ ಆದರ್ಶವಾದಿನೂ ಅಲ್ಲ, ಕೆಟ್ಟದಾಗಿ ಯೋಚನೆ ಮಾಡೋ ದುಷ್ಟನೂ ಅಲ್ಲ. ನನ್ನ ಮದುವೆ ಬಗ್ಗೆ ನಂದೇ ಆದ ಕಲ್ಪನೆಗಳಿವೆ, ಆಸೆಗಳಿವೆ. ಒಳ್ಳೆ ಮನ್ತನದ ಹುಡುಗಿ, ನಾನು ಮೆಚ್ಚೋ ಹುಡುಗಿ, ನನ್ನ ಕೆಲಸಕ್ಕೆ, ಪ್ರೆಸ್ಟೀಜ್ಗೆ, ಅಪ್ಪ ಅಮ್ಮನ ಗೌರವಕ್ಕೆ ಕುಂದು ತರದೇ ಇರುವಂತ ಹುಡುಗಿ. ಅಂಥವ್ರು ಯಾರು ಸಿಕ್ಕಿದ್ರೆ ಆಮೇಲೆ ಮದುವೆ ಮಾತು. ಪ್ರಣವ್, ನಾನು ಬೇಡ. ಹೀಗದೆಲ್ಲ ಮಾತು ಬೇಡ ಅಮಿತಾ. ದೇವದಾಸಿನ ಕಟ್ಕೊಂಡು ದೊಡ್ಡ ಮನುಷ್ಯ ಅನ್ನಿಸ್ಕೊಳ್ಳೋ ಖಯಾಲಿ ನನಗಿಲ್ಲ. ನಿನ್ನ ಸಂಬಂಧದ ಬಗ್ಗೆ ನೀನು ಏನು ಬೇಕಾದರೂ ನಿರ್ಧಾರ ತಗೋಬಹುದು. ಅದು ನಿನ್ನಿಷ್ಟ. ಯು ಆರ್ ವೆರಿ ಮಚ್ ಫ್ರೀ. ಹಾಗೆ ನನ್ನ ನಿರ್ಧಾರ ನಂದು. ಐ ಆಮ್ ಸಾರಿ, ಹ್ಯಾವ್ ಟು ಗೋ ಬ್ಯಾಕ್. ಯಾರ ಮನೆ ಇದು? ಇದು ಮೀನಾ ಆಂಟಿ ಮನೆ. ಮತ್ತೆ ನಾವು ಚಂದ್ರಗಿರಿಗೆ ಹೋಗಲ್ವಾ? ಕಾರ್ನಲ್ಲಿ ಹೊರಟಿದ್ವಲ್ಲ, ನೀನು ನಿದ್ದೆ ಮಾಡಿಬಿಟ್ಟೆ. ಕಾರು ಮಧ್ಯದಲ್ಲೇ ಕೆಟ್ಟೋಯ್ತು. ರಿಪೇರಿಗೆ ಬಿಟ್ಟು ಮನೆಗೆ ಬಂದ್ವಿ. ಹೌದಾ? ನಾನು ಕಾರಲ್ಲಿ ಕೂತಾಗ ನೀವು ಜ್ಯೂಸ್ ಕೊಟ್ರಲ್ಲ, ಅಷ್ಟೇ ನೆನಪು ನನಗೆ. ಆಮೇಲೆ ಏನಾಯ್ತು ನಂಗೆ ಗೊತ್ತೇ ಆಗಲಿಲ್ಲ. ನಾವು ಚಂದ್ರಗಿರಿಗೆ ಹೋಗೋದು ಯಾವಾಗ? ಅರ್ಧ ಗಂಟೆಲಿ ಕಾರ್ ರಿಪೇರಿ ಆಗುತ್ತೆ ಅಂದಿದ್ದಾರೆ. ಕಾರ್ ಬರ್ತಿದ್ದ ಹಾಗೆ ಚಂದ್ರಗಿರಿ ಹೊರಡೋದೆ. ಪರವಾಗಿಲ್ಲ ತಾನೇ? ಪರವಾಗಿಲ್ಲ ಮೀನಾ ಆಂಟಿ. ಹಾಗಾದ್ರೆ ನೀ ಬೇಗ ಸ್ನಾನ ಮುಗಿಸು. ನನ್ನ ಹತ್ರ ಬಟ್ಟೆನೇ ಇಲ್ಲ ಆಂಟಿ. ಅರ್ಧ ದಾರಿಲಿ ಬರ್ತಾ ಎಲ್ಲ
ಚಿಂತೆ ಮಾಡ್ತೀಯಾ? ನಾನು ನಿಂಗೊಂದು 5 ಜೊತೆ ಬಟ್ಟೆ ಕೊಡಿಸ್ಲಾ? ಬೇಡ, 10 ಜೊತೆ, 15 ಜೊತೆ ಬಟ್ಟೆ ಕೊಡಿಸ್ತೀನಿ, ಸಾಕಾ? ಅಷ್ಟು ನನ್ಗೇನೆ? ನಿನಗೇನೆ. ನೀ ನಮ್ಮ ನಾಗಣ್ಣನ ಮಗಳಲ್ವಾ? ಕಾರ್ ಬರ್ತಿದ್ದ ಹಾಗೆ ಹೊರಟು ಬಿಡೋದೆ. ಆಯ್ತಂಟಿ. ಇಲ್ಲಿ ಬಾತ್ರೂಮ್ ಎಲ್ಲಿದೆ? ಹೀಗೆ ಹೋಗಿ ಲೆಫ್ಟಿಗೆ ಹೋಗು. ಮೀನಾ ಆಂಟಿ, ನೀವು ರಾತ್ರಿ ಸಿಕ್ಕಿದ್ರಲ್ಲ, ಅದು ನನ್ನ ಪುಣ್ಯ. ಕಾಡು ಮಲ್ಲಿಗೆ ಎಸ್ಟೇಟ್ನ ಹಣೆ ಬರ ನೋಡಿ. ಅಪ್ಪ ಯಾವುದೋ ಊರಿಗೆ ಹೋಗಿ ಯಾವುದೋ ಹುಡುಗಿನ ಹರಾಜ್ ಕೂಗ್ತಾನೆ, ಮಗ ಅದೇ ಹುಡುಗಿನ ಮದುವೆ ಆಗ್ತಾನೆ, ಮನೆ ತುಂಬಿಸ್ಕೋತಾನೆ. ಮನೆ ಮಗಳನ್ನ ಅದೇ ಊರಿನವರು ಎತ್ತಾಕೊಂಡು ಹೋಗಿ ದೇವದಾಸಿ ಮಾಡ್ತಾರೆ. ಬೇಕಿತ್ತ ಈ ಹಣೆ ಬರ? ನಿಮ್ಗೆ ಹೋಗ್ತಾ ಹೋಗ್ತಾ ವಯಸ್ಸಾಗೋದಲ್ಲ, ಕಮ್ಮಿ ಆಗ್ತಿದೆ, ಚಿಕ್ಕ ಹುಡುಗ ಆಗ್ತಿದ್ಯಾ. ಇದು ಈ ಕಾಡು ಮಲ್ಲಿಗೆ ಎಸ್ಟೇಟ್ನ ದುರಂತ. ಹಲೋ, ಯಾರು? ಏನ್ ಧರ್ಮಯ್ಯ, ಹೇಗಿದ್ಯಾ? ನನ್ ತಂಗಿ ಹೇಗಿದ್ದಾಳೆ? ಅದೇ ನಿನ್ ಕಿರಿ ಸೊಸೆ. ಯಾರು? ಏ ಕಲ್ಪನನಪ್ಪ. ಅದೇ ನಿನ್ ಕಿರಿ ಮಗನ್ ಹೆಂಡತಿ ಹೇಗಿದ್ದಾಳೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅವಳಿಗೇನು ಬೆಟ್ಟಿ ಕೋಳು ಬಂಗ್ಲೆಂತ ಮನೆ, ಇನ್ನೇನ್ ಬೇಕು? ಯಾರ್ದು ದುಡ್ಡು ಎಲ್ಲ ಮನೆ ಜಾಸ್ತಿ. ಏಯ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಈಗ ಅವಳು ನಿನ್ ಮನೆ ಸೊಸೆ. ಏಯ್, ಸೊಸೆ ಗಿಸೆ ಅಂತ ಕರೆದ್ರೆ ಸರಿ ಇರಲ್ಲ ನೋಡು. ಏ ಮಗನ್ ಹೆಂಡತಿ ಇನ್ನೇನಾಗ್ಬೇಕು? ನಾದ್ನಿನಾ? ಅವಳು ನನ್ನ ಮಗನ ಹೆಂಡತಿ ಅಲ್ಲ. ಏಯ್ ಧರ್ಮಯ್ಯ, ನೀನ್ ಹೇಳ್ದಂಗ ಆಗಲ್ಲ. ಸ್ವಲ್ಪ ನಿನ್ ಸೊಸೆ ಕಲ್ಪನಂಗ್ ಫೋನ್ ಕೊಡು. ಏಯ್, ಕಟ್ ಮಾಡ ಫೋನ್. ಪರದೇಶಿಗಳಿಗೆಲ್ಲ ಫೋನ್ ಕೊಡಕ್ಕಿದೆ ಟೆಲಿಫೋನ್ ಬೂತ್ ಅಲ್ಲ. ಧರ್ಮಯ್ಯನವ್ರೆ, ಯಾರ್ದು ಫೋನು? ಬಹಳ ಗರಂ ಆಗಿದ್ದೀರಿ. ಕಲ್ಪನಾ ಅಕ್ಕ ಮಂಜುಳಾಜ್. ಕಲ್ಪನಾ ಘಟನೆ ನಡೆದಿದ್ದಿದ್ರೆ ಮಂಜುಳಾ ಫೋನ್ಗೆ ನೀವು ಮದ್ಮಗನಾಗ್ತಿದ್ರು ಏನೋ. ಅಯ್ಯೋ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯ ನೀನು. ನಿನ್ನ ನೋಡಿದ್ರೆ ನಿನ್ನೆ ನೋಡಿದ ನಾಗಣ್ಣನ ಮಗಳು ಇವಳೇನಾ ಅನ್ಸುತ್ತೆ. ನಿಮ್ಮ ಅಮ್ಮ ಏನಾದ್ರೂ ನಿನ್ನ ನೋಡಿದ್ರೆ ಇವಳೇನಾ ನನ್ನ ಮಗಳು ಅಂತ 2 ಕೈ ಬಾಯಿ ಮೇಲೆ ಇಟ್ಕೋತಾಳೆ. ನಿಮ್ಮ ಅಮ್ಮನು ಚಿಕ್ಕ ವಯಸ್ಸಿದ್ದಾಗ ನಿನ್ ಥರನೇ ಮುದ್ದು ಮುದ್ದಾಗಿ ಕಾಣಿಸ್ತಿದ್ಲು. ನೀವು ನಮ್ಮ ಅಮ್ಮನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀರಾ? ನೋಡಿದ್ದೀನಿ. ರಮೇಶ, ಬಾರೋ, ಕಲ್ಪನಾ ನನ್ನ ಫೋಟೋ ತೆಗಿಯೋ. ಫೋಟೋನಾ? ಫೋಟೋ ಯಾಕೆ? ನೀ ನಮ್ಮ ನಾಗಣ್ಣ ಯಮ್ಮನವನ ಮಗಳಲ್ವಾ? ನಮ್ಮನೆ ಬಂದ ನೆನಪಿಗೆ ನನ್ನ ಜೊತೆ ಒಂದು ಫೋಟೋನಾದ್ರೂ ಬೇಡ್ವಾ? ನಾನು ಬಸ್ ಸ್ಟ್ಯಾಂಡಿಗೆ ಬರ್ದೇ ಇದ್ರೆ ನೀನು ಎಲ್ಲಿ ಸಿಕ್ತಿತ್ತು ಹೇಳು ನನಗೆ? ಅಪರೂಪಕ್ಕೆ ಸಿಕ್ಕಿದೀಯಾ, ಇನ್ಯಾವಾಗಲೋ ಏನೋ. ಅದಕ್ಕೆ ನಿನ್ನ ನೆನಪಿಗೆ ಒಂದು ಫೋಟೋ ಇರಲಿ ಅಂತ. ಅದಾಯ್ತು, ತೆಗ್ಸಿ. ರಮೇಶ, ತೆಗಿಯೋ ಫೋಟೋ. ಅಲ್ಲಿ ನೋಡು, ಸ್ಮೈಲ್ ಮಾಡು. ಈಗ ಸ್ವಲ್ಪ ಕಾಲು ಹೀಗೆ ನಿಲ್ಸ್ಕೊ. ಹಾಂ, ಹೀಗೆ ನಿಲ್ಕೊ. ಅಲ್ಲಿ ನೋಡು.
ನಿನ್ನ ಮೇಲೆ ನನಗೇನಿದೆ ಹೇಳೋ ಅಧಿಕಾರ? ನಿನ್ನ ಪಾಡ್ ನಿಂದು, ನನ್ನ ಕೆಲಸ ನಂದು. ದೇವದಾಸಿನ ಕಟ್ಟಿಕೊಂಡು ದೊಡ್ಡ ಮನುಷ್ಯ ಅನ್ನಿಸ್ಕೊಳ್ಳೋ ಖಯಾಲಿ ನನಗಿಲ್ಲ. ನಿನ್ನ ಸಂಬಂಧದ ಬಗ್ಗೆ ನೀನು ಏನು ಬೇಕಾದರೂ ನಿರ್ಧಾರ ತಗೋಬೋದು, ಅದು ನಿನ್ನಿಷ್ಟ. ಅಮಿತಾ, ಯಾಕೆ ಹೀಗೆ ಮಾಡ್ಕೊಟ್ಟಿದ್ಯಾ? ಹೌದು, ಎಷ್ಟು ವರ್ಷ ಆಗೋಯ್ತು ನಿಮ್ಮನ್ನ ನೋಡದೆ. ಕಲ್ಪನಾ ಸಿಗದೆ ಇದ್ರೆ ನಿಮ್ಮ ವಿಷಯ ಗೊತ್ತೇ ಆಗ್ತಾ ಇರಲಿಲ್ಲ ನಾಗಣ್ಣ. ಎಷ್ಟು ಒಳ್ಳೆ ಹುಡುಗಿ ಕಲ್ಪನಾ. ಅವಳು ನಮ್ಮನಿಗೆ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ ಅಂದರೆ ನಮ್ಮನೆಯವಳೇ ಆಗ್ಬಿಟ್ಟಿದ್ದಾಳೆ. ಹೌದು ನಾಗಣ್ಣ, ಇವತ್ತೇ ನಾನು ಕಲ್ಪನಾ ಚಂದ್ರಗಿರಿ ಕಾರಲ್ಲಿ ಬರ್ತಾ ಇದ್ದೀವಿ. ಏನು ಸೇತುವೆ ತುಂಡಾಗಿದೆಯಾ? ಸರಿ, ನಮ್ಮನೇಲೇ ಇರ್ತಾಳೆ ಬಿಡಿ. ಒಂದು ನಿಮಿಷ ಇರಿ, ಕಲ್ಪನಾ ಕೊಡ್ತೀನಿ. ಕಲ್ಪನಾ, ತಗೋ ನಿಮ್ಮಪ್ಪ. ಹಲೋ ಅಪ್ಪ, ನಾನು ಕಲ್ಪಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಗೊತ್ತಾ? ಮೀನಾ ಆಂಟಿ ಮನೆಯಲ್ಲಿದ್ದೀನಿ. ನನಗೆ ಏನು ತೊಂದರೆ ಇಲ್ಲ. ಅಪ್ಪ 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 ಆಂಟಿ, ನನಗೆ ಏನು ಕೇಳಿಸ್ತಾನೆ ಇಲ್ಲ. ಹೌದಾ, ಕೊಡು. ಹಲೋ ನಾಗಣ್ಣ. ನಾಗಣ್ಣ, ಅಯ್ಯೋ ಲೈನೇ ಕಟ್ಟಾಗಿದೆ. ಒಂದು ನಿಮಿಷ ಇರು. ಲೈನೇ ಸಿಗ್ತಿಲ್ಲ ಕಣೆ. ಕಲ್ಪನಾ, ಚಂದ್ರಗಿರಿ ಹೋಗೋ ಸೇತುವೆ ತುಂಡಾಗಿ ಬಸ್ ಓಡಾಡ್ತಾನೆ ಇಲ್ವಂತೆ. ರಿಪೇರಿ ಆಗೋದಕ್ಕೆ 2 ದಿನ ಆದರೂ ಬೇಕಂತೆ. ಅಯ್ಯೋ ಹೌದಾ? ಏನ್ ಮಾಡೋದು ಇವಾಗ? 2 ದಿನ ಇಲ್ಲೇ ಇರೋದಷ್ಟೇ. ಏನಂತೀಯ? ಹಾಗೆ ಆಗ್ಲಿ ಬಿಡಿ. ಇನ್ನೇನ್ ಮಾಡೋದು? ಈಗ ನೀ ತಿಂಡಿ ತಿಂದು ಹೋಗು. ಸಾಯಂಕಾಲ ಕಾರಲ್ಲಿ ಝುಮ್ ಅಂತ ಓಡಾಡ್ಕೊಂಡ್ಬರೋಣ, ಆಯ್ತಾ? Ah
ಪ್ರಣವ್ನ ತುಂಬ ಪ್ರೀತಿಸ್ತಾ ಇದೆಯಾ? ಅವನು ನಿನ್ನನ್ನು ಬೇಡ ಅಂತ ಅಂದ? ಇಷ್ಟಕ್ಕೆಲ್ಲ ನೀನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಹೇಗೇಳು? ಲೈಫ್ ಅಂದರೆ ಇಷ್ಟೇ ಅಲ್ಲ ಅಮಿತಾ. ಈಗ ನೀನು ಧೈರ್ಯ ತಗೋಬೇಕು. ಅಮಿತಾ, ನಿಂಗೆ ಪ್ರಣವ್ ಎಷ್ಟು ವರ್ಷದಿಂದ ಗೊತ್ತು? ನಾನು ಪ್ರಣವ್ ನೀನೀಗ ಸಮಾಧಾನವಾಗಿರು. ನಾವಿಲ್ವಾ, ನಾವು ವಿಚಾರಿಸ್ತೀವಿ. ಪ್ರಣವ್ ಫೋನ್ ನಂಬರ್ ತಗೊಳ್ತೀನಿ. ಫೋಟೋಸ್ ಎಲ್ರಿಗೂ ಮೇಲ್ ಮಾಡಾಯ್ತಾ? ಎಲ್ರಿಗೂ ಕಳಿಸಿದ್ದೀನಿ. ಎಲ್ಲರ ಬಾಯಲ್ಲಿ ಒಂದೇ ಮಾತು, ಎಲ್ಲಿ ಸಿಕ್ಕಿದ್ಲು ಅಂತ. ಬೊಂಬೆ ಥರ ಇದ್ದಾಳಂತೆ, ಎಲ್ಲರ ಬಾಯಲ್ಲೂ ಕಲ್ಕೊಳ್ಳೋದೇ ಮಾತು. ಫೋಟೋ ನೋಡೇ ಖುಷಿಯಾಗಿದ್ದಾರೆ. ಇನ್ನು ಹುಡುಗಿನೇ ನೋಡಿದ್ರೆ, ಏ ರಮೇಶ, ಆ ಬಾಂಬೆ ಸೆಟ್ ಇದ್ನಲ್ಲ ಅವನಿಗೆ ಕಳಿಸ್ಬೇಕಿತ್ತು. ಅವನಿಗೆ ತುಂಬ ಕಾಂಟ್ಯಾಕ್ಟ್ ಇದೆ, ಅದು ಫಾರಿನ್ ಕಾಂಟ್ಯಾಕ್ಟು. ಫಾರಿನ್ ಆದರೆ ಚೌಕಸಿ ಮಾಡಲ್ಲ, ಹೇಳ್ತಷ್ಟು ಕೊಟ್ಟು ತೊಗೊಂಡು ಹೋಗ್ತಿರ್ತಾರೆ. ಆಯಿತು, ಈಗಲೇ ಅವನಿಗೂ ಕಳಿಸ್ತೀನಿ. 2 ದಿನ ಇಲ್ಲೇ ಹಾಗೆ ಮಾಡಿದ್ದೀನಿ, ಅಷ್ಟರಲ್ಲಿ ವ್ಯವಹಾರ ಮುಗಿಬೇಕು. ಬಾಂಬೆ ಸೆಟ್ಟಿಗೆ ಫೋನ್ ಮಾಡು. Show